Hello, Namaste. Diploma in Apparel Design and Fabrication Technology, fifth semester, Pattern Illustration 15FT51T ಈ ಸಬ್ಜೆಕ್ಟ್ನಲ್ಲಿ ಎರಡನೇ ಯೂನಿಟಲ್ಲಿ ಬರುವಂತಹ ಡಬಲ್ ಬ್ರೆಸ್ಟೆಡ್ ಕೋಟಿನ ಡ್ರಾಫ್ಟಿಂಗ್ನ ನಾವು ಈ ಒಂದು ಸೆಷನಲ್ಲಿ ನೋಡ್ಬೋದು. ಲಾಸ್ಟ್ ಸೆಷನ್ ಇದ್ರ ಬಗ್ಗೆನೇ ಕೊಟ್ಟಿದ್ವಿ. ಜಸ್ಟ್ ಇಂಟ್ರೊಡಕ್ಷನ್, ಯಾವ ಮೆಜರ್ಮೆಂಟ್ ನೀಡಿದೆ, ಯಾವ ಥರ ಸೂಟಬಲ್ ಫ್ಯಾಬ್ರಿಕ್ ಸೂಟ್ ಆಗುತ್ತೆ, ಇದ್ರ ಬಗ್ಗೆ ಕೊಟ್ಟಿದ್ವಿ. ಈ ಒಂದು ಸೆಷನಲ್ಲಿ ನಿಮಗೆ ಡಬಲ್ ಬ್ರೆಸ್ಟೆಡ್ ಕೋಟ್ನ ಯಾವ ರೀತಿ ಡ್ರಾಫ್ಟ್ ಮಾಡೋದನ್ನ ನೋಡೋಣ. ಫ್ರಂಟ್ ಆ್ಯಂಡ್ ಬ್ಯಾಕ್ನ ಯಾವ ರೀತಿ ಡ್ರಾಫ್ಟ್ ಮಾಡ್ತಾರೆ ನೋಡ್ಬೋದು. ಡಬಲ್ ಬ್ರೆಸ್ಟೆಡ್ ಕೋಟ್ ಇಸ್ ದ ಮೆನ್ಸ್ ಫಾರ್ಮಲ್ ವೇರ್. ನೋಡಿ, ಫಾರ್ಮಲ್ ವೇರ್ ಇದು. ಇಂಟ್ರೊಡಕ್ಷನ್ ಟು ಡ್ರಾಫ್ಟಿಂಗ್. ಇದು ಡ್ರಾಫ್ಟಿಂಗಿಗೆ ಡಬಲ್ ಬ್ರೆಸ್ಟೆಡ್ ಕೋಟ್ನ ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಣ. ಏನೇನು ಡ್ರಾಫ್ಟಿಂಗಲ್ಲಿ ಸ್ವಲ್ಪ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ, ಯಾವುದ್ರ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Pattern drafting is the process of creating a pattern by taking measurement from a person, form or model. Pattern drafting is the process. ಹೌದು, ಪ್ಯಾಟರ್ನ್ ಡ್ರಾಫ್ಟಿಂಗ್ ಅನ್ನೋದು ಒಂದು ಪ್ರೋಸೆಸ್ ಟು ಕ್ರಿಯೇಟ್ ದ ಪ್ಯಾಟರ್ನ್. ಒಂದು ಹೊಸದಾಗಿರೋ ಒಂದು ಬೇರೆ ವಿನ್ಯಾಸದಲ್ಲಿ ಪ್ಯಾಟರ್ನ್ನ ಮಾಡೋ ಬ್ಲಾಕ್ಸ್ನ ಮಾಡೋವಂಥ ಒಂದು ಪ್ರೋಸೆಸ್ ಇದು. ಬೈ ಟೇಕಿಂಗ್ ದ ಆ್ಯಕ್ಯುರೇಟ್ ಮೆಷರ್ಮೆಂಟ್ ತಗೊಂಡು ನಾವು ಮಾಡೋವಂಥ ಒಂದು ಪ್ರೋಸೆಸ್. ಫ್ರಮ್ ಎ ಪರ್ಸನ್, ಒಬ್ಬ ಪರ್ಸನ್ ಮೇಲೆ ಆ್ಯಕ್ಯುರೇಟ್ ಮೆಷರ್ಮೆಂಟ್ ತೊಗೊಂಡು ಮಾಡುವಂಥ ಒಂದು ಪ್ರೋಸೆಸ್ ಆಗ್ಬೋದು. ಅಂದರೆ ಹೊಸ ಡಿಸೈನ್ ಕ್ರಿಯೇಟ್ ಮಾಡೋವಂಥದ್ದು. ಅಥವಾ ಪರ್ಸನ್ ಆಗಿಲ್ಲ ಅಂದರೆ ಡ್ರೆಸ್ ಫಾರ್ಮ್ ಅಂತ ಹೇಳ್ತಾರೆ. ಆ ಡ್ರೆಸ್ ಫಾರ್ಮ್ ಮೇಲೆ ಮಾಡೋವಂಥದ್ರ ಮೇಲೆ ಮಾಡಿದ್ರೆ ಏನಂದರೆ ಪರ್ಸನ್ಗೆ ಅವನ ಪರ್ಸನ್ ಮೀನ್ಸ್ ಕಸ್ಟಮರ್, ಅವ್ನ ಟೇಸ್ಟ್ ಹೇಳ್ತಾನೆ ಯಾವ ರೀತಿ ಬೇಕು, ಯಾವ ಸ್ಟೈಲಲ್ಲಿ ಬೇಕು ಅಂತ. ಬಟ್ ನಾವು ಡ್ರೆಸ್ ಫಾರ್ಮಲ್ಲಿ ಮಾಡಬೇಕು ಅಂದಾಗ ಅದ್ರ ಮೇಲೆ ನಮಗೆ ನಮ್ಮ ಏನು ಹೊಸ ಕ್ರಿಯೇಷನ್ ಇದೆ ಅದ್ರ ಮೇಲೆ ನಾವು ಮಾಡ್ಬೋದು. ಓಕೆ, ಅದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಇರುತ್ತೆ. ನೆಕ್ಸ್ಟ್ ಮಾಡಲ್ ಅಂದರೆ ಅವರು ಫ್ಯಾಷನ್ ಶೋಸಲ್ಲಿ ಅವರು ಏನು ಹೊಸ ಡಿಸೈನ್ನ ಕ್ರಿಯೇಟ್ ಮಾಡ್ತೀವೋ ಅದನ್ನು ಹಾಕ್ಕೊಂಡು ಶೋ ಮಾಡೋಂಥದ್ದು. ಅವಾಗ ಏನಾಗುತ್ತೆ, ಆ ಇಂಡಿವಿಜುವಲ್ ಮಾಡಲ್ ಮೇಲೆ ಮಾಡೋದಾಗುತ್ತೆ. ಅದು ಆ ಥರ ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ಸಿಂದ ಡ್ರೆಸ್ನ ವೇರ್ ಮಾಡಿ ಅವ್ರು ಏನು ಮಾಡ್ತಾರೆ, ಫ್ಯಾಷನ್ ಶೋಸಲ್ಲಿ ಎಕ್ಸಿಬಿಷನ್ಸಲ್ಲಿ ಶೋ ಮಾಡ್ತಾರೆ. ಅದರಿಂದ ಮಾರ್ಕೆಟಿಗೆ ಆ ಒಂದು ಡಿಸೈನ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಡ್ರಾಫ್ಟಿಂಗ್ ಈಸ್ ಕ್ರಿಯೇಟಿಂಗ್ ಪ್ಯಾಟರ್ನ್ ಬೈ ಡ್ರಾಯಿಂಗ್ ಕನ್ಸ್ಟ್ರಕ್ಷನ್ ಲೈನ್ಸ್. ಹೌದು, ಡ್ರಾಫ್ಟಿಂಗ್ ಈಸ್ ಎ ಕ್ರಿಯೇಟಿಂಗ್ ಪ್ಯಾಟರ್ನ್ನ ಕ್ರಿಯೇಟ್ ಮಾಡಲಿಕ್ಕೆ ಯಾವುದಾದ್ರು ಕ್ರಿಯೇಟ್ ಮಾಡ್ತಾರೆ ಬೈ ಡ್ರಾಯಿಂಗ್ ಕನ್ಸ್ಟ್ರಕ್ಷನ್ ಲೈನ್ಸ್ ಅಂದರೆ ಲೆಂತ್ ಆ್ಯಂಡ್ ವಿಡ್ತಲ್ಲಿ ಬರೋವಂಥ ಲೈನ್ನ ಕನ್ಸ್ಟ್ರಕ್ಷನ್ ಲೈನ್ ಅಂತ ಹೇಳ್ತಾರೆ. ಇದನ್ನು ಡ್ರಾಫ್ಟಿಂಗ್ ಕ್ರಿಯೇಟ್ ದ ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಲೈನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಡ್ರಾಫ್ಟಿಂಗ್ ಹೆಲ್ಪ್ ಟು ಪ್ರಿವ್ಯೂ ದ ಪ್ಯಾಟರ್ನ್ ಬಿಫೋರ್ ಕಟಿಂಗ್. ಡ್ರಾಫ್ಟಿಂಗ್ ಏನು ಮಾಡೋದಂದರೆ ಅಂದರೆ ಹಿಂದೆ ಏನು ನಾವು ಮಾಡಿದ್ವಿ ಅದನ್ನು ಇನ್ನೊಂದು ಸಲ ಮೆಲುಕು ಹಾಕೋ ರೀತಿಯಲ್ಲಿ ಮಾಡಿ ನಮ್ಮನ್ನ ಪರ್ಫೆಕ್ಟ್ನೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಡ್ರಾಫ್ಟಿಂಗ್ ಯಾವ ರೀತಿ ಮಾಡ್ತೀವಿ ಅಂದರೆ ಮೊದಲಾಗಿ ನಾವು ಪೇಪರ್ ಮೇಲೆ ಇದ್ರ ಮೇಲೆ ಬುಕ್ಕಲ್ಲಿ ನಾವು ಡ್ರಾಫ್ಟ್ ಮಾಡ್ಕೊತೀವಿ. ನೋಟ್ಸಲ್ಲಿ ಯಾವ ರೀತಿ ನಾವು ಕನ್ಸ್ಟ್ರಕ್ಷನ್ ಬರ್ಕೊಂಡಿರ್ತೀವೋ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅದು ಫಸ್ಟ್ ಡ್ರಾ ಮಾಡ್ಕೊತೀವಿ. ಅದನ್ನು ಏನು ಮಾಡ್ತೀವಿ, ಪೇಪರ್ ಪ್ಯಾಟರ್ನ್ಸ್ ಮಾಡ್ಕೊತೀವಿ. ನಂತರದಲ್ಲಿ ಪೇಪರ್ ಪ್ಯಾಟರ್ನ್ ಮಾಡೋಕ್ಕಿಂತ ಮುಂಚೆ ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಡ್ರಾಫ್ಟ್ ಮಾಡ್ತೀವಿ. ತಪ್ಪು ಸರಿ ಇದ್ದರೆ ಅದನ್ನ ಕರೆಕ್ಷನ್ ಮಾಡ್ಕೊತೀವಿ. ನಂತರ ಪೇಪರ್ ಪ್ಯಾಟರ್ನ್ ಕಟ್ ಮಾಡ್ತೀವಿ. ನಂತರದಲ್ಲಿ ನಾವೇನು ಮಾಡ್ತೀವಿ, ಫ್ಯಾಬ್ರಿಕ್ನ ಕಟ್ ಮಾಡ್ತೀವಿ. ಇಷ್ಟು ಪ್ರೋಸೆಸ್ ಆದಾಗ ಏನಾಗುತ್ತೆ, ನಮಗೆ ಪರ್ಫೆಕ್ಟ್ನೆಸ್ ಅನ್ನೋದು ಬರುತ್ತೆ. ಎಷ್ಟು ಮಿಸ್ಟೇಕ್ನ ಅವಾಯ್ಡ್ ಮಾಡ್ಬೋದು ಅಷ್ಟು ಮಿಸ್ಟೇಕ್ನ ಅವಾಯ್ಡ್ ಮಾಡಿ ಪರ್ಫೆಕ್ಟ್ ಆಗ್ತೀವಿ. ಸೊ ಡ್ರಾಫ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಕಟಿಂಗ್ ದ ಕ್ಲಾತ್ ಆರ್ ಬಿಫೋರ್ ಸ್ಟಿಚಿಂಗ್ ದ ಕ್ಲಾತ್. ನೋಡಿ, ಇಲ್ಲಿ ಡಬಲ್ ಬ್ರೆಸ್ಟೆಡ್ ಕೋಟ್ ಇದೆ. 2 rows ಆಫ್ ಬಟನ್ಸ್ ಇದೆ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಫ್ರಂಟಲ್ಲಿ ಲ್ಯಾಪಲ್ಲಿದೆ, ಓಪನ್ ಕಾಲರ್ ಇದೆ. ಈ ಥರ ಇಲ್ಲೂ ಅಷ್ಟೇ ಲ್ಯಾಪಲ್ಸಲ್ಲಿ ಕಾಲರಲ್ಲಿ ಚೇಂಜಸ್ ಮಾಡಿದೆ ಬೇರೆ ಡಿಸೈನ್ ಆಗುತ್ತೆ. ಅಗೇನ್ ಲೆಂತಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು, ಇನ್ನು ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡ್ಕೊಬೋದು, ಅದೊಂದು ಫ್ಯಾಷನ್ ಆಗುತ್ತೆ. ಸೊ ನಿಮಗೆ ವೇರಿಯೇಷನ್ಸ್ ತೋರಿಸಿದೆ ಲಾಸ್ಟ್ ಒಂದು ಸೆಷನಲ್ಲಿ. ಆ ಥರ ನಾವು ಈ ಸೆಷನ್ ತೋರಿಸ್ತೀವಿ. ಆ ಥರ ಬೇರೆ ಬೇರೆ ನಾವು ಸ್ಟೈಲಿಗೆ ಮಾಡಬೇಕು ಅಂದರೆ ಕೆಲವೊಂದು ಚೇಂಜಸ್ ಲೆಂತಲ್ಲಿ ನಾವು ಮಾಡ್ಕೊಳ್ಬೋದು. ಅಗೇನ್ ಬ್ಯಾಕಲ್ಲಿ ನೋಡಿ ಏನೋ ಪ್ಲೇನ್ ಇದೆ, ಬಟನ್ಸ್ ಕಾಣ್ತಾ ಇದೆ ನೋಡಿ ಸ್ಲೀವ್ಸಲ್ಲಿ. ಬ್ರಿಸ್ಟ್ ಲೆವೆಲಲ್ಲಿ ಬಟನ್ಸ್ ಕಾಣೋಂಥದ್ದು. ಓಕೆ, ವಾಟ್ ಆರ್ ದ ಮೆಷರ್ಮೆಂಟ್ ನೀಡೆಡ್ ಫಾರ್ ಡಬಲ್ ಬ್ರೆಸ್ಟೆಡ್ ಕೋಟ್. ವಾಟ್ ಆರ್ ದ ಮೆಷರ್ಮೆಂಟ್ ಅನ್ನೋಕ್ಕೆ ಹೋದರೆ ಲಾಸ್ಟ್ ಸೆಷನ್ ಎಲ್ಲ ತಿಳ್ಕೊಂಡಿದ್ವಿ.
ಈಗ ಹೌ ಮಚ್ ಮೆಜರ್ಮೆಂಟ್ ನೀಡೆಡ್ ಅಂತ ನಾವು ಹೇಳ್ಬೋದು. ಅಂದರೆ ನಾನಿಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೈಜಿಗೆ ತೊಗೊಂಡಿದ್ದೀನಿ. ನಿಮಗೆ ಈಗ ಎ ಪರ್ಸನ್ ಮೇಲೆ ಆಗ್ಬೋದು ಅಥವಾ ಡ್ರೆಸ್ ಫಾರ್ಮ್ ಮೇಲೆ ಅಥವಾ ಮಾಡಲ್ ಮೇಲೆ ನಾವು ಮೆಜರ್ಮೆಂಟ್ ತೊಗೊಂಡು ನಾವು ಡ್ರಾಫ್ಟಿಂಗ್ ಮಾಡ್ಬೋದು. ಬಟ್ ನಾನು ಇಲ್ಲಿ ನಿಮಗೆ ಕೊಡ್ತಿದ್ದು ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಕೊಡ್ತೀನಿ, ಅದನ್ನು ನೋಡೋಣ. ಫುಲ್ ಲೆಂತ್ 76 ಸೆಂಟಿಮೀಟರ್, ಚೆಸ್ಟ್ 92 ಸೆಂಟಿಮೀಟರ್, ವೇಸ್ಟ್ ರೌಂಡ್ 82 ಸೆಂಟಿಮೀಟರ್, ಸೀಟ್ 97 ಸೆಂಟಿಮೀಟರ್, ವೇಸ್ಟ್ ಲೆಂತ್ 42 ಸೆಂಟಿಮೀಟರ್, ಸ್ಲೀವ್ ಲೆಂತ್ 58 ಸೆಂಟಿಮೀಟರ್, ಅಕ್ರಾಸ್ ಬ್ಯಾಕ್ 18 ಸೆಂಟಿಮೀಟರ್, ಸ್ಕೇಲ್ 46 ಸೆಂಟಿಮೀಟರ್, ಶೋಲ್ಡರ್ 22 ಸೆಂಟಿಮೀಟರ್, ಸ್ಲೀವ್ ವಿತ್ ಶೋಲ್ಡರ್ ಈಸ್ 80 ಸೆಂಟಿಮೀಟರ್. ಇಷ್ಟು ಮೆಜರ್ಮೆಂಟ್ಸ್ನ ಒಂದು ಸ್ಟ್ಯಾಂಡರ್ಡ್ ಸೈಜ್ ಮೇಲೆ ನೋಡಿಕೊಂಡು ನಿಮಗೆ ಇಲ್ಲಿ ಈಗ ಕೊಟ್ಟಿದ್ದೀವಿ. ಇದ್ರ ಮೇಲೆ ಈ ಮೆಜರ್ಮೆಂಟ್ ಇಟ್ಕೊಂಡು ನಾವು ನೆಕ್ಸ್ಟ್ ಡ್ರಾಫ್ಟಿಂಗ್ ಮಾಡೋಣಂತೆ. ಓಕೆ, ಏನೇನು ಈ ಡ್ರಾಫ್ಟಿಂಗಲ್ಲಿ ಮಾಡಬೇಕು ಅಂದರೆ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ನೋಡೋಣ. ಬ್ಯಾಕ್ ಪಾರ್ಟ್ 2 ನಂಬರ್, ಫ್ರಂಟ್ ಪಾರ್ಟ್ 2 ನಂಬರ್ಸ್, ಫೇಸಿಂಗ್ 2 ನಂಬರ್ಸ್, ಟಾಪ್ ಸ್ಲೀವ್ 2 ನಂಬರ್ಸ್, ಅಂಡರ್ ಸ್ಲೀವ್ 2 ನಂಬರ್ಸ್, ಮೇನ್ ಕಾಲರ್ 1 ನಂಬರ್, ಅಂಡರ್ ಕಾಲರ್ 2 ನಂಬರ್ಸ್, ವೆಲ್ಟ್ ಪಾಕೆಟ್ ಲೈನಿಂಗ್ 1 ನಂಬರ್, ಸೀಟ್ ಲೈನ್ ಪಾಕೆಟ್ 2 ನಂಬರ್ಸ್, ಜೆಟ್ಟಿಂಗ್ ಪೀಸ್ 2 ನಂಬರ್ಸ್, ಇಂಟರ್ಲೈನಿಂಗ್ 2 ನಂಬರ್ಸ್, ಇಂಟರ್ ಸ್ಟಿಫ್ನಿಂಗ್ ಪೀಸ್ ಈಸ್ 2 ನಂಬರ್ಸ್. ಓಕೆ, ಈಗ ಡ್ರಾಫ್ಟಿಂಗ್ ಬರೋಣ. ನೋಡಿ, ನಿಮಗೆ ಡ್ರಾಫ್ಟಿಂಗ್ ಇಲ್ಲಿ ಪಿಕ್ಚರಲ್ಲಿ ಕಾಣ್ತಿದ್ದಂಗೆ ಏನಿದೆ ಅಂದರೆ ಬ್ಯಾಕ್ ಇದೆ, ಲೆಫ್ಟಲ್ಲಿ ಬ್ಯಾಕ್ ಇದೆ, ರೈಟಲ್ಲಿ ಫ್ರಂಟ್ ಇದೆ. ಇದನ್ನು ಈ ಲೈನ್ ನೋಡಿ, ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಲೈನ್ ಇದೆ. ಬ್ಯಾಕಿಗೆ ಫ್ರಂಟ್ ಕನೆಕ್ಟೆಡ್ ಆಗಿದೆ. ನಾವು ಯಾಕಂದರೆ ಇದು ಸಪ್ರೇಟಾಗಿ ಡ್ರಾಫ್ಟ್ ಮಾಡಲಿಕ್ಕಾಗಲ್ಲ, ಸಪ್ರೇಟಾಗಿ ಮಾಡ್ಬೋದು. ಬಟ್ ಲೈನ್ಸ್ನ ಏನಾಗುತ್ತೆ, ಇದೇ ಲೈನ್ಸ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಫಾಸ್ಟ್ ಆಗುತ್ತೆ ಡ್ರಾಫ್ಟಿಂಗಲ್ಲಿ. ಬಟ್ ಕಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ನಾವು ಸಪ್ರೇಟ್ ಮಾಡ್ಕೊಂಡು ಲೈನ್ಸ್ನೆಲ್ಲ ಇದೇ ರೀತಿ ಮಾಡಬೇಕಾಗತ್ತೆ. ಇಲ್ಲ ಒಂದು ಬ್ಯಾಕ್ ಮಾಡಿಕೊಂಡು ನಂತರದ ಅಗೇನ್ ರೀಟ್ರೈ ಮಾಡಿಕೊಂಡು ಬ್ಯಾಕ್ನ ಕಂಟಿನ್ಯೂಷನ್ ಫ್ರಂಟ್ ಮಾಡ್ಕೊಂಡಾಗ ನಮಗೆ ಫ್ರಂಟ್ ಸಪ್ರೇಟಾಗಿ ಸಿಗುತ್ತೆ. ಅವಾಗ ನಾವು ಫ್ರಂಟ್ ಕಾಂಪೋನೆಂಟ್ನ ಮಾಡ್ಬೋದು. ಸೊ ಈಗ ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡೋಣಂತೆ. ಬ್ಯಾಕಲ್ಲಿ ಫಸ್ಟ್ ವರ್ಟಿಕಲ್ ಲೈನ್ ಹೇಳ್ತೀವಿ, ನಂತರ ಹಾರಿಜಾಂಟಲ್ ಲೈನ್ಸ್ ಬರುತ್ತೆ, ಆಮೇಲೆ ಈ ಥರ ಕನ್ಸ್ಟ್ರಕ್ಷನ್ ಬರುತ್ತೆ. ಸೇಮ್ ನೋಡಿ, ಬ್ಯಾಕ್ ಪಾರ್ಟು SB ಕೋಟ್ ಅಂದರೆ ಸಿಂಗಲ್ ಬ್ರೆಸ್ಟೆಡ್ ಕೋಟಲ್ಲಿ ಯಾವ ರೀತಿ ಇದೆಯೋ ಸೇಮ್ ಡಬಲ್ ಬ್ರೆಸ್ಟೆಡ್ ಕೋಟಲ್ಲಿ ಬ್ಯಾಕಲ್ಲೂ ಸೇಮ್ ಬರುತ್ತೆ. ಫ್ರಂಟಲ್ಲಿ ಸಿಂಗಲ್ ಬ್ರೆಸ್ಟೆಡ್ ಕೋಟ್ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಅಪ್ ಟು ನಾವು ಓವರ್ ಲ್ಯಾಪಿಂಗ್ ಅಂತ ಹೇಳ್ತೀವಿ. ಓವರ್ ಲ್ಯಾಪಿಂಗ್ ಕೊಟ್ಟಾಗ ಏನಾಗುತ್ತೆ, ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಬ್ರಿಕ್ ನಾವಲ್ಲಿ ರಿಕ್ವೈರ್ ಬಿಡಬೇಕಾಗತ್ತೆ. ಸೊ ಅಲ್ಲಿ ಮಾತ್ರ ಚೇಂಜಸ್ ಬರುತ್ತೆ, ಅದರ್ವೈಸ್ ಇನ್ನೆಲ್ಲ ಸೇಮ್ ಬರುತ್ತೆ. ನೀವು ಸಿಂಗಲ್ ಬ್ರೆಸ್ಟೆಡ್ ಕೋಟನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡಬಲ್ ಬ್ರೆಸ್ಟೆಡ್ ಕೋಟ್ ಅಷ್ಟೇ ಈಸಿ ಇದೆ, ಅದೇ ರೀತಿ ನೀವು ಮಾಡ್ಬೋದು. ಓಕೆ, ಈಗ ಬ್ಯಾಕ್ ಪಾರ್ಟ್ ನೋಡೋಣ. 0 to 1 ಫುಲ್ ಲೆಂತ್ ಪ್ಲಸ್ 1 ಸೇಮ್. 0 to 1 ಫುಲ್ ಲೆಂತ್ ಪ್ಲಸ್ 1 ಸೇಮ್. ಯಾಕೆ ನಾವಿಲ್ಲಿ ಫೋಲ್ಡಿಂಗ್ ಏನು ಮಾಡಲ್ಲ ಅಂದರೆ ನಾವು ಲೈನಿಂಗು ಇಂಟರ್ಲೈನಿಂಗ್ ಕೊಟ್ಟು ಹಂಗೆ ನಾವೇನು ಮಾಡ್ತೀವಿ, ರಿವರ್ಸ್ ಆಗಿ ಸ್ಟಿಚ್ ಮಾಡ್ತೀವಿ. ಆವಾಗ ಅಲ್ಲಿ ಇನ್ವಿಸಿಬಲ್ ಸ್ಟಿಚ್ ಕಾಣುತ್ತೆ. ಮತ್ತು ಅಲ್ಲಿ ಇಂಟರ್ಲೈನಿಂಗ್ ನಾವು ಹಾಕಿ ಹೊಲಿಯೋದ್ರಿಂದ ಏನಾಗುತ್ತೆ, ಥಿಕ್ನೆಸ್ ಜಾಸ್ತಿ ಬರುತ್ತೆ, ಅಂದರೆ ಸ್ಟಿಫ್ ಆಗಿರುತ್ತೆ, ಎಲ್ಲೂ ಫೋಲ್ಡ್ ಆಗೋಲ್ಲ ಫ್ಯಾಬ್ರಿಕ್ಕು. ಮೇನ್ ಮೆಟೀರಿಯಲೇ ದಪ್ಪ ಇರುತ್ತೆ, ಅದರೊಳಗೆ ನಾವು ಮಲ್ ಫ್ಯಾಬ್ರಿಕ್ ಕೊಡ್ತೀವಿ, ಅಗೇನ್ ಸ್ಯಾಟಿನ್ ಫ್ಯಾಬ್ರಿಕ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಟೋಟಲಿ ಫ್ಯಾಬ್ರಿಕ್ ವೆಯ್ಟ್ ಏನಾಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಬಾಟಮ್ ಫೋಲ್ಡಿಂಗ್ ನಾವೇನು ಕೊಟ್ಟರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸ್ಟಿಚ್ ಜಂಪ್ ಆಗೋದು, ನೀಡಲ್ ಬ್ರೇಕ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಅದು ಬಿಟ್ಟು ನಾವು ಈ ಥರ ಫೋಲ್ಡ್ ಅಂದರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ರಿವರ್ಸ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡು ಆಮೇಲೆ ರೈಟ್ ಸೈಡ್ ಮಾಡ್ಕೊಂಡಾಗ ಅದು ಇನ್ವಿಸಿಬಲ್ ಸ್ಟಿಚ್ ಆಗುತ್ತೆ, ನೋಡೋಕ್ಕೂ ಗುಡ್ ಲುಕ್ ಕಾಣುತ್ತೆ. ಸೊ ಇಲ್ಲಿ ಫುಲ್ ಲೆಂತ್ ಪ್ಲಸ್ 1 ಸೀಮ್, 0 to 1 ಫುಲ್ ಲೆಂತ್ ಪ್ಲಸ್ 1 ಸೀಮ್, 0 to 2 ವೇಸ್ಟ್ ಲೆಂತ್ ಪ್ಲಸ್ 1 ಸೀಮ್, 2 to 3 ಆಫ್ ವೇಸ್ಟ್ ಲೆಂತ್ ಮೆಜರ್ಮೆಂಟ್, 0 to 4 ಆಫ್ ಸ್ಕೇಲ್ ಮೆಜರ್ಮೆಂಟ್ ಆರ್. ನೋಡಿ, ಈ 0 to 4ಗೆ ಆಫ್ ಸ್ಕೇಲ್ ಮೆಜರ್ಮೆಂಟ್ ಇಡ್ಬೋದು, ಅಥವಾ 1/4 ಆಫ್ ದಿ ಚೆಸ್ಟ್, 1/4 ಆಫ್ ದಿ ಚೆಸ್ಟು ಸಹ ನಾವು ಇಡ್ಬೋದು. 5 ಈಸ್ ಮಿಡ್ ಪಾಯಿಂಟ್ ಆಫ್ 0 to 4. 5 ಎಲ್ಲಿ ಬರುತ್ತೆ, 0 to 4ನ ಮಿಡ್ ಪಾಯಿಂಟ್ ಬರುತ್ತೆ. ಫಾರ್ ಸೈ ಲೈನ್, ಏನಕ್ಕದು ಸೈ ಲೈನ್, ಕಂಕ್ಳಿನ ಆಕಾರ ನಾವು ಕೊಡ್ತೀವಲ್ಲ, ಹಂಗಾಗಿ ಆ ಲೈನಿಗೋಸ್ಕರ ಬೇಕಾಗತ್ತೆ ಸೈ ಲೈನ್. 6 ಈಸ್ ಮಿಡ್ ಪಾಯಿಂಟ್ ಆಫ್ 0 to 5. 6 0 ಇಂದ 5ನ ಮಿಡ್ ಪಾಯಿಂಟ್ 6 ಬರುತ್ತೆ. ಏನಕ್ಕಂದರೆ ಆ ಲೈನು ಫಾರ್ ಚೆಸ್ಟ್ ಶೋಲ್ಡರ್ ಲೈನ್, ಏನಕ್ಕಂದರೆ ಆ ಲೈನ್ ಬಂದು ಶೋಲ್ಡರ್ ಲೈನಿಗೆ ಬರುತ್ತೆ. ನಾವು ಸ್ಕ್ವೇರ್ ಔಟ್ ದ ಲೈನ್ಸ್, ನೆಕ್ ಲೈನ್ಸ್, ಶೋಲ್ಡರ್ ಲೈನ್, ಚೆಸ್ಟ್ ಲೈನ್, ವೇಸ್ಟ್ ಲೈನ್, ಸೀಟ್ ಲೈನ್ ಆ್ಯಂಡ್ ಬಾಟಮ್ ಲೈನ್. ನೋಡಿ, ಬಾಟಮ್ ಫೋಲ್ಡಿಂಗ್ ಅಂತ ಹೇಳ್ತಿಲ್ಲ, ಒಂದು ಬಾಟಮ್ ಲೈನ್ ಅಂತ ಹೇಳ್ತಾ ಇದ್ದೀನಿ. 2 to 7, 3 to 9, 1 to 8, 2 centimeters. ನೋಡಿ, 2 ಇಂದ 7ಗೆ, 3 ಇಂದ 9ಗೆ,
1ಇಂದ 8ಗೆ ಟೋಟಲ್ ಎಲ್ಲ ಕಡೆನೂ 2 ಸೆಂಟಿಮೀಟ್ರ್ ಬಿಡಬೇಕು. ಜಾಯಿನ್ 7 to 6, 7ಇಂದ 6ಗೆ ಫಸ್ಟ್ ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ 9 ಮತ್ತು 8 ಜಾಯಿನ್ ಮಾಡಬೇಕಾಗತ್ತೆ. 8 to 10, 8ಇಂದ 10ಗೆ ಅಕ್ರಾಸ್ ಬ್ಯಾಕ್ ವಿಡ್ತ್ ಪ್ಲಸ್ 1.5 ಸೆಂಟಿಮೀಟರ್, 10 ಸ್ಕ್ವೇರ್ ಅಪ್ ಟು 11 ಸ್ಕ್ವೇರ್ ಡೌನ್ ಟು 12. ನೋಡಿ ಅಲ್ಲಿ 8ಇಂದ 10ಗೆ ಅಕ್ರಾಸ್ ಬ್ಯಾಕ್ ವಿಡ್ತ್ ಪ್ಲಸ್ 1.5 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ಅಷ್ಟು ನೀಡಬೇಕು ಮೆಜರ್ಮೆಂಟು. 0 to 13, 1/6 ಸ್ಕೇಲ್ ಮೆಜರ್ಮೆಂಟ್ ಆರ್ 1/12 ಚೆಸ್ಟ್ ಮೆಜರ್ಮೆಂಟ್. ನೋಡಿ ಸ್ಕೇಲ್ ಎಲ್ಲಿ ಬರುತ್ತೋ ಅಲ್ಲಿ ಚೆಸ್ಟು ಬರುತ್ತೆ. ಸ್ಕೇಲ್ 1/6 ಮಾಡಿದ್ರೆ ಚೆಸ್ಟು 1/12 ಬರುತ್ತೆ. ಈ ರೀತಿ ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಿಮ್ಗೆ ಹೇಳ್ದಂಗೆ ಹಾಫ್ ಸ್ಕೇಲ್ ಬಂತು ಅಂದರೆ ಇಲ್ಲಿ 1/4 ಆಫ್ ದಿ ಚೆಸ್ಟ್ ಬರುತ್ತೆ. ಎರಡೂ ಒಂದೇ. ಸೊ ಯಾವ್ದಾದ್ರು ನಾವು ಮಾಡ್ಬೋದು. 0 to 13, 1/6 ಸ್ಕೇಲ್ ಮೆಜರ್ಮೆಂಟ್ ಆರ್ 1/12 ಚೆಸ್ಟ್ ಫಾರ್ ಬ್ಯಾಕ್ ನೆಕ್ ಬಿಡ್ತ್. ಬ್ಯಾಕ್ ನೆಕ್ ಬಿಡ್ತಿಗೆ ಅದನ್ನು ಬೇಕಾಗುತ್ತೆ. 13 to 14, 1.5 ಸೆಂಟಿಮೀಟರ್ ಆರ್ 2 ಸೆಂಟಿಮೀಟರ್ಸ್ ಫಾರ್ ಬ್ಯಾಕ್ ನೆಕ್ ಹೈಟ್. ನೋಡಿ ಕಾಲರ್ ಎಲ್ಲೆಲ್ಲಿ ಎಬೋ ವೇಸ್ಟ್ ಗಾರ್ಮೆಂಟಲ್ಲಿ ಬರುತ್ತೋ ಅಲ್ಲಿ ಬ್ಯಾಕ್ ಹೈಟ್ ಕೊಡಲೇಬೇಕು. ಬ್ಯಾಕ್ ಹೈಟ್ ಕೊಡೋದೇನೆಂದರೆ ಕಂಟ್ರೋಲ್ ದ ಫುಲ್ನೆಸ್ನ ಕಂಟ್ರೋಲ್ ಮಾಡಿ ಬ್ಯಾಕ್ ಯಾವುದೇ ರೀತಿ ಹಿಂದ್ಗಡೆ ಜಗ್ದಲ್ಲೇ ನೀಟಾಗಿ ನಿಲ್ಲೋಕ್ಕೋಸ್ಕರ, ಕುತ್ತಿಗೆ ಭಾಗದಲ್ಲಿ ನಿಲ್ಲೋದಕ್ಕೋಸ್ಕರ ನಾವು ಬ್ಯಾಕ್ ಹೈಟ್ನ ಕೊಡ್ತೀವಿ. 11 to 15, 2 ಸೆಂಟಿಮೀಟರ್ ಜಾಯಿನ್ 14 to 15. 11ಇಂದ 15ಗೆ 2 ಸೆಂಟಿಮೀಟರ್ ಜಾಯಿನ್ 14 to 15. 12 to 16, 6.5 ಸೆಂಟಿಮೀಟರ್. 12ಇಂದ 16ಗೆ 6.5 ಸೆಂಟಿಮೀಟರ್. 16 to 17, 1 ಸೆಂಟಿಮೀಟರ್. 16ಇಂದ 17ಗೆ 1 ಸೆಂಟಿಮೀಟರ್. ಮೇಕ್ ದ ಮಿಡ್ ಪಾಯಿಂಟ್ ಆಫ್ 16 to 17 and give the side shape from 16 to 17 and join 15. ನೋಡಿ ಇಲ್ಲಿ 16 to 17 ನಾವೇನು ಮಾಡಬೇಕು, 1 ಸೆಂಟಿಮೀಟ್ರ್ ಕೊಟ್ಟು ಮೇಕ್ ದ ಮಿಡ್ ಪಾಯಿಂಟ್ ಆಫ್ 6 to 17, 6 to 17ನ ಮಿಡ್ ಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಗಿವ್ ದ ಸೈಡ್ ಶೇಪ್, ಕಂಕಳಿನ ಶೇಪ್ ಕೊಟ್ಟು ಎಲ್ಲರಿಂದ ಕೊಡಬೇಕು. 16 to 17 ಆ್ಯಂಡ್ ಟು ದ 15 ತನಕ ಕೊಡಬೇಕಾಗತ್ತೆ. 7 to 18, 7ಇಂದ 18ಗೆ 1/6 ಆಫ್ ದಿ ಚೆಸ್ಟ್, ಎದೆ ಸುತ್ತಳತೆ 6ನೇ ಒಂದು ಭಾಗ ಇಡಬೇಕಾಗತ್ತೆ. 9 to 19 ಈಸ್ 7 to 18 ಮೆಜರ್ಮೆಂಟ್ ಪ್ಲಸ್ 2 ಸೆಂಟಿಮೀಟರ್. ನೋಡಿ 9 to 19, 9ಇಂದ 19ಗೆ ಎಷ್ಟು ಅಂದರೆ 7 to 18 ಮೆಜರ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ 1/6 ಆಫ್ ದಿ ಚೆಸ್ಟ್ ಪ್ಲಸ್ 2 ಸೆಂಟಿಮೀಟರ್ ಅಂತ ಇಡ್ಬೋದು. ಜಾಯಿನ್ ಮಿಡ್ ಪಾಯಿಂಟ್ ಆಫ್ 6 to 17 to 18 to 19 ಆ್ಯಂಡ್ ಎಕ್ಸ್ಟೆಂಡ್ ದ ಲೈನ್ ಟು ದ ಬಾಟಮ್ ಲೈನ್ ಅಪ್ ಟು 20. ನೋಡಿ ಇದನ್ನೇನು ಮಾಡಬೇಕು ಅಂದರೆ 18, 19ನ ಮೇಲೆ ಸ್ಕೇಲ್ ಇಟ್ಕೊಳ್ಬೇಕು, ಎಲ್ ಸ್ಕೇಲ್ನ. ಆ ಲೈನ್ನ ಕಂಟಿನ್ಯೂಷನ್ ಕೆಳಗೆ ಬಂದರೆ ಅಂದರೆ ಬಾಟಮ್ ಲೈನಿಗೆ ಕೆಳಗೆ ಬಂದಾಗ ಅಲ್ಲಿ ಏನಾಗುತ್ತೆ 20ನ ನಂಬರು ನಾವು ಮೆನ್ಷನ್ ಮಾಡ್ಬೋದು. ಸೊ ಅದೇನಾಗುತ್ತೆ ಸೈಡ್ ಜಾಯಿನ್ 12, 18, 19 ಅಪ್ ಟು 20 ತನಕ ಮಾಡ್ಬೋದು. 8 to 61, 8ಇಂದ 61ಗೆ 8ಇಂದ 21ಗೆ 1/6 ಆಫ್ ದಿ ಚೆಸ್ಟ್ ಫಾರ್ ಬ್ಯಾಕ್ ವೆಂಟ್ ಓಪನಿಂಗ್. 8ಇಂದ 21ಗೆ 1/6 ಆಫ್ ದಿ ಚೆಸ್ಟ್ ಮೆಜರ್ಮೆಂಟ್ ಫಾರ್ ಬ್ಯಾಕ್ ವೆಂಟ್ ಓಪನಿಂಗ್. ಇಷ್ಟು ನಿಮಗೆ ಬ್ಯಾಕ್ ಕಾಂಪೋನೆಂಟ್ ಬರುತ್ತೆ. ಬ್ಯಾಕ್ ಕಾಂಪೋನೆಂಟ್ ಎಲ್ಲ ಕಟಿಂಗ್ ಪಾರ್ಟ್, ಇದನ್ನು ನೀವು ಪೆನ್ಸಿಲಲ್ಲಿ ಡ್ರಾ ಮಾಡಿದ್ಮೇಲೆ ಕಟಿಂಗ್ನ ಔಟ್ಲೈನ್ ಸುತ್ತ ನೀವೇನು ಮಾಡಬೇಕು, ಮಾರ್ಕ್ ಚಾಕಲ್ಲಿ ಡ್ರಾ ಮಾಡಬೇಕು. ಆವಾಗ ನಿಮಗೇನಾಗುತ್ತೆ ಕನ್ಸ್ಟ್ರಕ್ಷನ್ ಲೈನ್ ಯಾವುದು, ಕಟಿಂಗ್ ಲೈನ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಎಗೇನ್ ಇದೇ ಲೈನ್ಸ್ನ ನಾವು ಹಾರಿಜಾಂಟಲ್ ಲೈನ್ಸ್ನ ಮುಂದುವರಿಸ್ಕೊಂಡ್ರೆ, ಲೆಂತ್ ಮತ್ತು ಹಾರಿಜಾಂಟಲ್ ಲೈನ್ನ ಮುಂದುವರಿಸ್ಕೊಂಡ್ರೆ ನಮಗೆ ಫ್ರಂಟ್ ಕಾಂಪೋನೆಂಟ್ ಬರುತ್ತೆ. ಫ್ರಂಟ್ ಕಾಂಪೋನೆಂಟ್ ಬರಬೇಕಾದ್ರೂ ಅಷ್ಟೇ ಡ್ರಾಫ್ಟಿಂಗ್ ಎಲ್ಲದು, ಕನ್ಸ್ಟ್ರಕ್ಷನ್ ಲೈನ್ಸ್ ಎಲ್ಲದು ಪೆನ್ಸಿಲಲ್ಲಿ, ಕಟಿಂಗ್ ಲೈನ್ ಮಾತ್ರ ಅದರ್ ಬೇರೆ ಕಲರ್ ಮಾರ್ಕ್ ಚಾಕಲ್ಲಿ ನಾವು ಬಳಸಬೇಕಾಗತ್ತೆ. ಯಾಕಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಯಾವುದು ಫ್ರಂಟು ಯಾವುದು ಬ್ಯಾಕ್ ಅನ್ನೋದು. ಓಕೆ, ಈಗ ಫ್ರಂಟ್ ಪಾರ್ಟ್ ನೋಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್, ಇನ್ ದ ಫ್ರಂಟ್ ಪಾರ್ಟ್ C to 22 ಆಫ್ ಚೆಸ್ಟ್ ಮೆಜರ್ಮೆಂಟ್ ಪ್ಲಸ್ 6.5 ಸೆಂಟಿಮೀಟರ್. ಸಿಯಿಂದ 22ಗೆ ಆಫ್ ಚೆಸ್ಟ್ ಮೆಜರ್ಮೆಂಟ್ ಪ್ಲಸ್ 6.5 ಸೆಂಟಿಮೀಟರ್. 12 ಸ್ಕ್ವೇರ್ ಡೌನ್ ಟು 23, 24, 25. 22ನ ಸ್ಕ್ವೇರ್ ಡೌನ್ ಎಲ್ಲಿ ಮಾಡಬೇಕು ಅಂದರೆ 23, 24 ಆ್ಯಂಡ್ 25ಗೆ ಮಾಡಬೇಕು. 26
5 to 26, 25 ಇಂದ 26ಗೆ 2.5 ಸೆಂಟಿಮೀಟರ್ ಫಾರ್ ಫ್ರಂಟ್ ಬ್ಯಾಲೆನ್ಸ್. 2.5 ಸೆಂಟಿಮೀಟರ್ ಏನಕ್ಕೆ ಇಡಬೇಕು? ಫ್ರಂಟ್ ಬ್ಯಾಲೆನ್ಸ್ಗೆ ಇಡಬೇಕು. 22 to 27, 1/4 ಚೆಸ್ಟ್ ಮೈನಸ್ 2.5 ಸೆಂಟಿಮೀಟರ್. 22 ಇಂದ 27ಗೆ 1/4 ಚೆಸ್ಟ್ ಮೈನಸ್ 2.5 ಸೆಂಟಿಮೀಟರ್. 27 to 28, 1/12 ಚೆಸ್ಟ್ ಪ್ಲಸ್ 1.5 ಸೆಂಟಿಮೀಟರ್. 27 ಇಂದ 28ಗೆ 1/12 ಚೆಸ್ಟ್ ಪ್ಲಸ್ 1.5 ಸೆಂಟಿಮೀಟರ್ ಆರ್ ಅಥವಾ 1/6 ಆಫ್ ದಿ ಸ್ಕೇಲ್ ಪ್ಲಸ್ 1.5 ಸೆಂಟಿಮೀಟರ್ ಯಾವುದಾದ್ರು ಇಡ್ಬೋದು, ಅಷ್ಟು ಮೆಷರ್ಮೆಂಟ್ ಬರುತ್ತೆ. 28 ಜಾಯಿನ್ ಅಪ್ ಟು 29. 28 ಏನು ಮಾಡಬೇಕು? 29 ತನಕ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಡಿ ಟು 30, 1/6 ಆಫ್ ದಿ ಚೆಸ್ಟ್ ಪ್ಲಸ್ 2 ಸೆಂಟಿಮೀಟರ್. ಜಾಯಿನ್ 29 to 30. 29 to 31 ಈಸ್ ಈಕ್ವಲ್ ಟು 14 to 15 ಮೆಷರ್ಮೆಂಟ್ ಅಟ್ ಬ್ಯಾಕ್. ಬ್ಯಾಕ್ನಲ್ಲಿ 14 ಇಂದ 15ಗೆ ಎಷ್ಟು ಮೆಷರ್ಮೆಂಟ್ ಇದೆ ಮೆಷರ್ಮೆಂಟ್ ಮಾಡ್ಕೊಳ್ಬೇಕು. ಅದನ್ನು 29 ಇಂದ 31ಗೆ ಇಡಬೇಕು. 27 to 32, 2.5 ಸೆಂಟಿಮೀಟರ್. ಜಾಯಿನ್ 32 to 31. 31 to 33, 1 ಸೆಂಟಿಮೀಟರ್. 33 ಜಾಯಿನ್ to 29. Now 17 to 34. 17 ಇಂದ 34ಗೆ 1 ಸೆಂಟಿಮೀಟರ್ ಡೌನ್. 34 ಜಾಯಿನ್ ಟು 12. 34 ಯಾವುದಕ್ಕೆ ಇಡಬೇಕು? 12ಗೆ ಜಾಯಿನ್ ಮಾಡಬೇಕಾಗತ್ತೆ. ಇದು ನೋಡಿ, ಇದು ಸೈಜ್ ಶೇಪಲ್ಲಿ ಬರುವಂಥ ಮೆಷರ್ಮೆಂಟ್ಸು. 24 to 36 ಆಫ್ ಸೀಟ್ರೋನ್ ಮೆಷರ್ಮೆಂಟ್ ಪ್ಲಸ್ 3 ಸೆಂಟಿಮೀಟರ್ ಮೈನಸ್ 9 to 19 ಮೆಷರ್ಮೆಂಟ್. ನೋಡಿ ಇಲ್ಲಿ 24 ಇಂದ 36ಗೆ ಆಫ್ ಸೀಟ್ರೋನ್ನ ಅರ್ಧ ಭಾಗ ಪ್ಲಸ್ 3 ಸೆಂಟಿಮೀಟರ್. ಅದರಲ್ಲಿ ಏನು ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟಲ್ಲಿ 9 ಇಂದ 19ಗೆ ಏನಿದೆಯಲ್ಲ ಮೆಷರ್ಮೆಂಟ್ನ ಅದನ್ನು ಕಳಿಬೇಕು. 23 to 35 ಆಫ್ ವೇಸ್ಟ್ರೋನ್ ಮೆಷರ್ಮೆಂಟ್ ಪ್ಲಸ್ 2.5 ಸೆಂಟಿಮೀಟರ್. ನೋಡಿ 23 ಇಂದ 35ಗೆ ಆಫ್ ವೇಸ್ಟ್ರೋನ್, ವೇಸ್ಟ್ ಲೈನಲ್ಲಿ ಬರುವಂಥದ್ದು ಆಫ್ ವೇಸ್ಟ್ರೋನ್ ಪ್ಲಸ್ 2.5 ಸೆಂಟಿಮೀಟರ್ ಮೈನಸ್ 7 to 18 ಮೆಷರ್ಮೆಂಟ್ ಇನ್ ದ ಫ್ರಂಟ್. 7 ಇಂದ 18 ತನಕ ಏನಿದೆಯಲ್ಲ ಆ ಮೆಷರ್ಮೆಂಟ್ನ ಮೈನಸ್ ಮಾಡಬೇಕು. 22 to P, 22 ಇಂದ Pಗೆ ಈಗೇನು ಮಾಡಬೇಕು? ಸೈಡ್ ಶೇಪ್ ಹಾಕಿ. ಸೈಡ್ ಶೇಪ್ನ ಅದಕ್ಕೆ ಇಲ್ಲಿ 35 ಇಂದಿಲ್ಲ, 35, 36, 30 ಅಪ್ ಟು ನೋಡಿ 35 ಇಂದ 36 ಇಟ್ಕೊಂಡ್ರೆ ಆ ಲೈನು 37 ತನಕ ಬಾಟಮ್ ಲೈನ್ಗೆ ಟಚ್ ಆಗುತ್ತೆ. ಸ್ಕೇಲ್ ಯೂಸ್ ಮಾಡ್ಕೊಂಡು ಮಾಡಿದಾಗ ಅದು ಸೈಡ್ ಶೇಪ್, ಕೋಟಿನ ಸೈಡ್ ಶೇಪ್ ಗೊತ್ತಾಗುತ್ತೆ. 22 to ಈಗ ನೋಡಿ ಇದೆಲ್ಲ ಮಾಡೋದು ಓವರ್ಲ್ಯಾಪಿಂಗಿಗೆ. ಎಕ್ಸ್ಟ್ರಾ ಎಷ್ಟು ಫ್ಯಾಬ್ರಿಕ್ ಬಿಡಬೇಕು ಓವರ್ಲ್ಯಾಪಿಂಗ್ಗೆ, ಒಂದ್ರ ಮೇಲೆ ಒಂದು ಕ್ಲೋಸ್ ಆಗಲಿಕ್ಕೆ ಎಷ್ಟು ಬಿಡಬೇಕು ಅನ್ನೋದು ಇಲ್ಲಿಂದ ನೋಡ್ಕೊಳ್ಬೋದು. 22 to P 10 to 15 ಸೆಂಟಿಮೀಟರ್. 10 ಇಂದ 15 ಸೆಂಟಿಮೀಟರ್ ತನಕ ಬಿಡ್ಬೋದು. P ಜಾಯಿನ್ ಟು Q ಆರ್ ಎಸ್. ಪಿನ ಏನು ಮಾಡಬೇಕು? Q ಆರ್ ಎಸ್ ತನಕ ಜಾಯಿನ್ ಮಾಡಬೇಕು. ಎಸ್ ಟು ಟಿ, ಎಸ್ ಇಂದ ಟಿ ಕೆಳಭಾಗದಲ್ಲಿ ನೋಡಿ ಅದು 2.5 ಸೆಂಟಿಮೀಟರ್ ಫಾರ್ ಫ್ರಂಟ್ ಬ್ಯಾಲೆನ್ಸ್. ಫ್ರಂಟ್ ಬ್ಯಾಲೆನ್ಸ್ಗೆ 2.5 ಸೆಂಟಿಮೀಟರ್ನ ಕೊಡಬೇಕು. ಫ್ರಂಟ್ ಬ್ಯಾಲೆನ್ಸ್ ಕೊಡೋ ಉದ್ದೇಶ ಏನಂದರೆ ಟು ಗಿವ್ ದ ಸ್ಟ್ರೆಂತ್, ಟು ಕಂಟ್ರೋಲ್ ದ ಫುಲ್ನೆಸ್ ಲೆಂತ್ ಆಫ್ ದ ಗಾರ್ಮೆಂಟ್ನ ಫುಲ್ ಲೆಂತ್ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನ ನಾವು 2.5 ಸೆಂಟಿಮೀಟರ್ ಫ್ರಂಟ್ ಬ್ಯಾಲೆನ್ಸ್ ಇಡಲೇಬೇಕು. ಬ್ಯಾಕಲ್ಲಿ ಇರೋದಿಲ್ಲ, ಓನ್ಲಿ ಫ್ರಂಟಲ್ಲಿ ಮಾತ್ರ. ಟಿ ಜಾಯಿನ್ ಟು 37. ಟಿ ಏನು ಮಾಡಬೇಕು ನೋಡಿ, ಕೆಳಗಿಂದ 37 ಎಲ್ಲಿದೆ ಬಾಟಮ್ ಲೈನು, ಬಾಟಮ್ ಫೋಲ್ಡಿಂಗ್ ಅಲ್ಲ, ಬಾಟಮ್ ಲೈನು ಅಲ್ಲಿಗೆ ಜಾಯಿನ್ ಮಾಡಿ. 29 to 41, 112 ಚೆಸ್ಟ್ ಮೈನಸ್ 2.5 ಸೆಂಟಿಮೀಟರ್. ಇ ಟು ವಿ, ಇ ಇಂದ ವಿಗೆ 112 ಚೆಸ್ಟ್ ಪ್ಲಸ್ 1.5 ಸೆಂಟಿಮೀಟರ್. 41 ಜಾಯಿನ್ ಟು ವಿ, 41 ಜಾಯಿನ್ ಟು ವಿಗೆ ಜಾಯಿನ್ ಮಾಡಬೇಕಾಗತ್ತೆ. ಆ್ಯಂಡ್ ಎಕ್ಸ್ಟೆಂಡ್ ದ ಲೈನ್ ಟು ಡಬ್ಲ್ಯೂ, ಅಪ್ ಟು ಡಬ್ಲ್ಯೂ. ನಾವು ನೋಡಿ 41 ಜಾಯಿನ್ ಟು ವಿ, 41 ಯಾವುದಕ್ಕೆ ಜಾಯಿನ್ ಮಾಡಬೇಕು? ವಿಗೆ ತನಕ ಜಾಯಿನ್ ಮಾಡಿ. ವಿಯಿಂದ ಏನು ಮಾಡಿ ಆ್ಯಂಡ್ ಎಕ್ಸ್ಟೆಂಡ್ ದ ಲೈನ್ನ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ, ಅಂದರೆ ಎಕ್ಸ್ಟೆಂಡ್ ಮಾಡಿ. ಆ ಎಕ್ಸ್ಟೆಂಡ್ ಮಾಡ್ತಿರಲ್ಲ ಲೈನ್ಗೆ ಡಬ್ಲ್ಯೂ ಅಂತ ಕೊಡಿ. ಅದು ಎಷ್ಟು ಇರಬೇಕು ಎಕ್ಸ್ಟೆಂಡ್ ಮಾಡ್ತೀರ ಅನ್ನೋದು ನೆಕ್ಸ್ಟ್ ನೋಡೋಣ. ವಿ ಟು ಡಬ್ಲ್ಯೂ, ವಿ ಇಂದ ಡಬ್ಲ್ಯೂಗೆ 2.5 ಸೆಂಟಿಮೀಟರ್ ಎಷ್ಟಿರಬೇಕು ಅದು ಎಕ್ಸ್ಟೆಂಡ್ ಮಾಡ್ತೀವಿ ನಾವು 2.5 ಸೆಂಟಿಮೀಟರ್. ಡಬ್ಲ್ಯೂ ಟು ಎಕ್ಸ್, ಡಬ್ಲ್ಯೂದಿಂದ ಎಕ್ಸಿಗೆ ನೋಡಿ 7.5 ಸೆಂಟಿಮೀಟರ್.
29 to y, 29 ಇಂದ yಗೆ 2.5 centimeter, y joint to q, x joint to q as shown in the figure. ನೋಡಿ y joint to q, x joint to q as shown in the figure. v to z 1 centimeter for dot. ನೋಡಿ ನಾವು ಫ್ರಂಟ್ ಸಿಂಗಲ್ ಬ್ರೇಸ್ಟೆಡ್ ಕೊಟ್ಟಲ್ಲಿ ಈ ಥರ ಡಾಟ್ ಕೊಟ್ಟಿದ್ವಿ, ಡಬಲ್ ಬ್ರೇಸ್ಟೆಡಲ್ಲೂ ಕೊಡ್ತಾ ಇದ್ವಿ. ಇದನ್ನು ಡಾಟ್ ಲೆಂತ್ ಬಂದು ನಿಮಗೆ ಹೇಳಿದಂಗೆ 7.5 centimeter 9 centimeter ತನಕ ಇರುತ್ತೆ, ಡಿಪೆಂಡ್ ಅಪಾನ್ ದ ಕಸ್ಟಮರ್ ಟೇಸ್ಟ್. ಆ್ಯಂಡ್ ವಿಡ್ತ್ ಬಂದು ಡಾಟ್ ವಿಡ್ತ್ ಬಂದು 1 centimeter ಇರುತ್ತೆ. ಇನ್ನು ಅದರ್ ಡಾಟ್ ಇದೆಯಲ್ಲ ಅದು ಸಹ ಸೇಮ್, ಅದು ಸಹ ಸಿಂಗಲ್ ಬ್ರೇಸ್ಟೆಡ್ ಕೋಟಲ್ಲಿ ನಾವೇನು ಮಾಡಿದ್ದೀವಲ್ಲ ಅದೇ ರೀತಿಯೇ ಇಲ್ಲೂ ಇರುತ್ತೆ. ಈಗ ಡಾಟ್ ನೋಡೋಣ. ಫ್ರಂಟಲ್ಲಿ ಡಾಟ್ ಬರುತ್ತೆ, ಬ್ಯಾಕ್ ಪಾರ್ಟಲ್ಲಿ ಡಾಟ್ ಇರೋದಿಲ್ಲ. ಡಾಟ್ಸ್, ಫ್ರಂಟ್ ಡಾಟ್, ಮಾರ್ಕ್ ದ ಡಾಟ್ 2 centimeter ಇನ್ಸೈಡ್ ದ ಫ್ರಂಟ್ ಎಡ್ಜ್ ಆಫ್ ದ ಲೋವರ್ ಪಾಕೆಟ್ ಆ್ಯಂಡ್ ಪ್ಯಾರಲಲ್ ಟು ದ ಲೈನ್ ಫ್ರಮ್ E to 25, 6.5 centimeter below the waist pocket, suppressed about 1 centimeter in the dot. ನೋಡಿ ಇದನ್ನು ನೋಡಿ ಅಲ್ಲಿ ನಮಗೆ ಬ್ಯಾಕಲ್ಲಿ 48 ನಂಬರ್ ಕಾಣುತ್ತೆ, ಅಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ತೊಗೊಳ್ಬೇಕು. ನೋಡಿ ಅಲ್ಲಿ ಡಾಟೆಡ್ ಲೈನ್ ಕಂಟಿನ್ಯೂಷನ್ ಆಗುತ್ತೆ. ಡಾಟೆಡ್ ಲೈನ್ ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ, ಡಾಟೆಡ್ ಲೈನ್ ಬಂದು ಸೈ ಶೇಪಲ್ಲಿ ಶೋಲ್ಡರಲ್ಲಿ ನೆಕ್ಕಿಂದ ಈ ಏನು WV X ಅಂತೆಲ್ಲ ನಂಬರ್ ಕೊಟ್ಟಿದ್ದಿಲ್ಲ, PQRST ಅಂತಿದ್ದಿಲ್ಲ, ಅಪ್ ಟು 37, 36, 35 ಅಪ್ ಟು 12, 34 ತನಕನೂ ಏನಾಗುತ್ತೆ, ಇದೆಲ್ಲ ಫ್ರಂಟ್ ಕಾಂಪೋನೆಂಟ್ ಆಗುತ್ತೆ. ಬಟ್ ಇಲ್ಲಿ ಎಸ್ ಇಂದ ಟಿ ಇಂದ ನೋಡಿ ಅರ್ಧ 37 ತನಕ ಜಾಯ್ನ್ ಆಗೋಲ್ಲ, ಅಲ್ಲಿ ಅರ್ಧದಲ್ಲೇ ನಿಮಗೆ ಡಾಟೆಡ್ ಲೈನ್ ತೋರಿಸಿದ್ವಿ. ಅದು ನೋಡಿ ಒಂದು ಡಾಟ್ ಲೆವೆಲ್ ತನಕ ಅದಷ್ಟು ಫೇಸಿಂಗ್ ಬರುತ್ತೆ. ಅಲ್ಲಿಂದ ಆರ್ಮ್ ಸೈಡ್, ಶೋಲ್ಡರ್, ನೆಕ್, ಫ್ರಂಟ್, ಲ್ಯಾಪರ್, ಬಾಟಮ್ ಆ್ಯಂಡ್ ಅಗೇನ್ ಎಲ್ಲಿ ಸೇರ್ಕೊಳ್ಳುತ್ತೆ ನೋಡಿ, ಸೈ ಶೇಪಲ್ಲಿ ಸೇರ್ಕೊಳ್ಳುತ್ತೆ. ಇಲ್ಲಿ ಬಾಟಮ್ ಎಕ್ಸ್ಟ್ರಾ ಫ್ಲೇರ್ನೆಸ್ ಕೊಟ್ಟಿದ್ದೀವಲ್ಲ ಅದರಲ್ಲಿಲ್ಲ, 37 ತನಕನೂ ಬರೋದಿಲ್ಲ, ಫೇಸಿಂಗು ಅಷ್ಟು ಮಾತ್ರ ಬರುತ್ತೆ. ಸೊ ಇಲ್ಲಿ ಡಾಟ್ನ ನಾವು 48 ಅನ್ನೋ ಲೈನಿಂದ ಕೆಳಗೆ ತೊಗೊಳ್ಬೇಕು. ಲೆಂತ್ ಬಂದು ಅಂದರೆ ಬಿಲೋ ದ 6.5 centimeter ಬಿಲೋ ದ ವೇಸ್ಟ್ ಪಾಕೆಟ್. ವೇಸ್ಟ್ ಪಾಕೆಟ್ ಏನಿದೆ ಅದಕ್ಕಿಂತ 6.5 centimeter ಡೌನಲ್ಲಿ ಇರಬೇಕು. ನೆಕ್ಸ್ಟ್ ಅಂಡರ್ ಆರ್ಮ್ ಡಾಟ್. ಅಂಡರ್ ಆರ್ಮ್ ಡಾಟ್ ನೋಡೋಣ. ಅಂಡರ್ ಆರ್ಮ್ ಡಾಟ್, ಅಂಡರ್ ಆರ್ಮ್ ಡಾಟ್ ಆಗಲೇ ಹೇಳಿದ್ದು ನೋಡಿ, ಇಲ್ಲಿ ಪಾಕೆಟ್ ಪಕ್ಕ ಇದೆ ನೋಡಿ ಆ ಡಾಟ್. ಅದು ಈಗ ಹೇಳ್ತಿರೋದು ಅಂಡರ್ ಆರ್ಮ್ ಡಾಟ್ ನೋಡಿ, 48 ಅಲ್ಲಿಂದ ಬರುತ್ತೆ. ಮಾರ್ಕ್ ದ ಡಾಟ್ 2 centimeter ಇನ್ಸೈಡ್ ದ ರೇಸ್ ಎಡ್ಜ್ ಆಫ್ ದ ಲೋವರ್ ಪಾಕೆಟ್ ಫ್ರಮ್ 48, ಸಪ್ರೆಸ್ 1.5 centimeter to 2 centimeter ಇನ್ ದಿಸ್ ಡಾಟ್. ನೋಡಿ ಇದನ್ನು ನಾವು 48ಇಂದ ಡೌನ್ ಮಾಡಿಕೊಂಡು ಅದು ಉದ್ದ ಡಾಟ್ ಬಂದಿಲ್ಲ, ಅದನ್ನು ಅಂಡರ್ ಆರ್ಮ್ ಡಾಟ್ ಅಂತ ಕೇಳ್ತಾರೆ. ಆಗಲೇ ಫ್ರಂಟ್ ಡಾಟ್ ಅಂತ ಹೇಳಿದೆ. ಫ್ರಂಟ್ ಡಾಟ್ ಬಂದು ನೋಡಿ ಈ ಕಡೆ ಪಕ್ಕ ಇದೆ, ವೇಸ್ಟ್ ಪಾಕೆಟಿಂದ 6.5 centimeter ಮೇಲಿದೆ ನೋಡಿರಿ, ಅದನ್ನು ಅಂದರೆ ವೇಸ್ಟ್ ಲೈನ್ಗಿಂತ ಬಿಲೋ 6.5 centimeter ಅಲ್ಲಿ ಬರೋದು ಫ್ರಂಟ್ ಡಾಟ್ ಅಂತ ಹೇಳ್ತೀವಿ. ಇಷ್ಟು ಓಕೆ. ಈಗೆಲ್ಲ ಹೇಳಿದಲ್ಲ ಅದೆಲ್ಲ ಡ್ರಾಫ್ಟಿಂಗ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಡ್ರಾಫ್ಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಪೇಪರ್ ಕಟಿಂಗ್ ಚೆನ್ನಾಗಿ ಬರುತ್ತೆ, ಅಗೇನ್ ಕ್ಲಾತ್ ಕಟಿಂಗ್ ಚೆನ್ನಾಗಿ ಬರುತ್ತೆ, ಸ್ಟಿಚಿಂಗು ಸಹ ಅದೇ ರೀತಿ ಬರುತ್ತೆ. ಇದನ್ನು ನೋಡಿ ವೇರಿಯೇಷನ್ಸ್ ಆಫ್ ಡಬಲ್ ಬ್ರೇಸ್ಟೆಡ್ ಕೋಟ್. ಡಬಲ್ ಬ್ರೇಸ್ಟೆಡ್ ಕೋಟ್ನಲ್ಲಿ ವೇರಿಯೇಷನ್ಸ್ ನೀವು ನೋಡ್ಬೋದು ನೋಡಿ, ಅಲ್ಲಿ ಒಂದ್ರ ಮೇಲೆ ಒಂದು ಓವರ್ಲಾಪ್ ಇದೆ, 2 rows ಆಫ್ ಬಟನ್ಸ್ ಇದೆ. ನಾನು ನಿಮ್ಗೆ ಆಗಲೇ ಹೇಳಿದೆ 6 ಬಟನ್ ಅಂತ, ಬಟ್ ಫ್ಯಾಷನಬಲ್ ಪರ್ಸನ್ ನೋಡಿ ಆ ಲೆಂತ್ ಏನಾಗಿದೆ, ನಾವು ಹೇಳಿದ್ದು ನಾವು ಮೆಷರ್ಮೆಂಟ್ ಕೊಟ್ಟಿದ್ದು ಲೆಂತ್ ಎಂದು ಹಿಪ್ ಲೆವೆಲ್ ತನಕ ಇದೆ, ಇಲ್ಲಿ ಅಪ್ ಟು ಹಿಪ್ ಲೆವೆಲ್ಗಿಂತ ಡೌನ್ ಇದೆ. ಸೊ ಲೆಂತ್ ಒಂದು ವೇರಿಯೇಷನ್ಸ್ ಆಗಿದೆ ನೋಡಿ, ನೀವೇ ನೋಡ್ಬೋದು, ಒಂದಕ್ಕೊಂದು ಡಿಫ್ರೆನ್ಸ್ ಇದೆ, ಬೇರೆ ಬೇರೆ ಥರ ಇದೆ. ಅಸೆಸ್ಮೆಂಟ್ ಏನು, ಈ ಒಂದು ಡ್ರಾಫ್ಟಿಂಗಲ್ಲಿ ಏನೇನು ನಾವು ಅಸೆಸ್ಮೆಂಟ್ ಕೊಡ್ಬೋದು ಅಂದರೆ, ಡಿಸೈನ್ ಆ್ಯಂಡ್ ಡ್ರಾಫ್ಟ್ ದ ಡಬಲ್ ಬ್ರೇಸ್ಟೆಡ್ ಕೋಟ್. ಡಿಸೈನ್ ಮಾಡಿ, ಹೊಸ ಡಿಸೈನ್ನ ಕ್ರಿಯೇಟ್ ಮಾಡಿ, ಅಗೇನ್ ಡ್ರಾಫ್ಟ್ ಮಾಡಿ, ಆ ಹೊಸ ಡಿಸೈನ್ನ ಏನು ಇಂಟ್ರೊಡ್ಯೂಸ್ ಮಾಡ್ತೀರೋ ಅಥವಾ ನಿಮ್ಮಲ್ಲಿ ಏನು ಕ್ರಿಯೇಷನ್ಸ್ ಇದೆ ಅದನ್ನು ಡ್ರಾಫ್ಟ್ ಮಾಡಿ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ದ ಪೇಪರ್ ಪ್ಯಾಟರ್ನ್ಸ್ ಫಾರ್ ಡಬಲ್ ಬ್ರೇಸ್ಟೆಡ್ ಕೋಟ್. ಯಾವುದೊಂದು ಕೋಟ್ ಆಗಲಿ, ಯಾವುದೊಂದು ಗಾರ್ಮೆಂಟ್ ಆಗಲಿ, ಫಸ್ಟ್ ನಮಗೆ ಪ್ರಾಕ್ಟೀಸ್ ಆನ್ ದ ಪೇಪರ್ ಪ್ಯಾಟರ್ನ್ ಮಾಡಿ ತಪ್ಪಾದರೆ ಮಿಸ್ಟೇಕ್ನ ನಾವು ಅದನ್ನ ಸರಿಪಡ್ಕೊಬೋದು. ಎಗೇನ್ ನಾವು ಕ್ಲಾತಲ್ಲಿ ಮಾಡ್ತೀವಿ ಅಂದರೆ ಬಟ್ಟೆ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಬಿಫೋರ್ ಕಟ್ಟಿಂಗ್ ದ ಕ್ಲಾತ್, ಫಸ್ಟ್ ವಿ ಪ್ರಾಕ್ಟೀಸ್ ಇನ್ ದ ಪೇಪರ್ ಪ್ಯಾಟರ್ನ್, ದೆನ್ ವೆನ್ ವಿ ಪರ್ಫೆಕ್ಟ್, ದೆನ್ ವಿ ಕಟ್ ದ
cloth. Afterwards it will come very good and neat fitting of the garment. So ನಾವೇನು ಮಾಡಬೇಕು ಅಂದರೆ ಡ್ರಾಫ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಕಟಿಂಗ್ ದ ಫ್ಯಾಬ್ರಿಕ್. ಥ್ಯಾಂಕ್ ಯು.